ಹಲೋ ಫ್ರೆಂಡ್ಸ್, ಬ್ಯಾಂಕ್ ನಿಫ್ಟಿ ಇವತ್ತಿನ ಒಂದು ಅನಾಲಿಸಿಸ್ ನೋಡೋದಾದ್ರೆ ಎಸ್ಟರ್ಡೇ ನಾವು ಹೇಳಿದ್ವಿ ಒಂದು ಬೇರೆ ಸೆಂಟಿಮೆಂಟ್ ಅನ್ನ ಮಾರ್ಕೆಟ್ ತೋರಿಸ್ತಾ ಇದೆ. ಹ್ಯಾಂಗಿಂಗ್ ಮ್ಯಾನ್ ಕ್ರಿಯೇಟ್ ಆಗಿದೆ, RSI 60 ರೆಸಿಸ್ಟೆನ್ಸ್ ತೋಳ್ತಾ ಇದೆ. ಅಪ್ಪರ್ ಬ್ಯಾಂಡ್ ಅಲ್ಲಿ ನಾವು ಈ ಒಂದು ರಿಜೆಕ್ಷನ್ ನೋಡಲಿಕ್ಕೆ ಸಿಗ್ತಾ ಇರುವಂತದ್ದು ಅಂಡ್ ಮಲ್ಟಿಪಲ್ ಕನ್ಫರ್ಮೇಶನ್ ಜೊತೆಗೆ ನಾವು ನಿನ್ನೆ ಒಂದು ಕಾಲ್ ಸೈಡ್ ಅಂಡ್ ಪುಟ್ ಸೈಡ್ ಅಲ್ಲಿ ಕೂಡ ನಾವು ಪ್ಲಾನಿಂಗ್ ಅನ್ನು ಮಾಡ್ಕೊಂಡು ಒಳ್ಳೆ ಪ್ರಾಫಿಟ್ ಅನ್ನು ಬುಕ್ ಮಾಡ್ಕೊಂಡ್ವಿ. ಅಂಡ್ ಇವತ್ತಿನ ಒಂದು ಅನಾಲಿಸಿಸ್ ನೋಡೋದಾದ್ರೆ ಸ್ಟಿಲ್ ಮಾರ್ಕೆಟ್ ಏನಾಗ್ತಾ ಇದೆ, ಡೌನ್ ಟ್ರೆಂಡ್ ಅನ್ನೇ ಇಂಡಿಕೇಟ್ ಮಾಡ್ತಾ ಇರುವಂತದ್ದು ಅಂಡ್ ಫಿಬೋನಾಚಿ ರಿಟ್ರೇಸ್ಮೆಂಟ್ ಅಂತರ ನಮಗೆ ಮಾರ್ಕೆಟ್ ಅಪ್ ಸೈಡ್ ನೋಡ್ಲಿಕ್ಕೆ ಸಿಗುವಂತದ್ದು ಈ ಒಂದು ಗೋಲ್ಡನ್ ಝೋನ್ ವರೆಗೆ ಮಾರ್ಕೆಟ್ ಫಾಲ್ ಆದಾಗ ಮಾತ್ರ. ಇಲ್ಲಿಂದ ಒಂದು ಗುಡ್ ಬೌನ್ಸ್ ಅನ್ನ ನಾವು ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಅಂಡ್ ಸೊ ಅಂದ್ರೆ ಇಲ್ಲಿವರೆಗೂ ಇನ್ನು ಫಾಲ್ ಅನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಬಹುದು. ಅಂಡ್ ಹಾಗಿದ್ರೆ ನಾನು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತಿನ ಒಂದು ಡೇದಲ್ಲಿ ನಾವು ಏನೆಲ್ಲ ಮಾಡ್ಕೊಳ್ಬಹುದು ನೋಡೋದಾದ್ರೆ ಯು ಕ್ಯಾನ್ ಸಿ ಹಿಯರ್ ಇಲ್ಲಿ ಒಂದು ನಮಗೆ ರೆಸಿಸ್ಟೆನ್ಸ್ ಲೆವೆಲ್ ಒಂದು ಸಿಗುತ್ತೆ ಅಂಡ್ ಇನ್ನೊಂದು ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಸಿಗುತ್ತೆ. ಏನಕ್ಕೆ ಅಂದ್ರೆ ಸಪೋರ್ಟ್ ಲೆವೆಲ್ ಅನ್ನೋದು ಇಲ್ಲಿ ಬ್ರೇಕ್ ಡೌನ್ ಆಗಿದೆ. ಓಕೆನಾ, ಸೊ ನಾನು ಎಸ್ಟರ್ಡೇ ಈ ಒಂದು ಲೆವೆಲ್ಗೆ ಸಪೋರ್ಟ್ ಅಂತ ತೊಗೊಂಡಿದ್ದೆ, ಇವತ್ತು ಇಲ್ಲಿ ಹಾಕೊಳ್ತಾ ಇದ್ದೀನಿ. ಏನಕ್ಕೆ ಸೊ ಸಿಂಪಲ್ ಆಗಿ ನೀವು ಅರ್ಥ ಮಾಡಿಸ್ಲಿಕ್ಕೆ ಫಿಬೋನಾಚಿ ರಿಟ್ರೇಸ್ಮೆಂಟ್ ಅನ್ನು ನಾನು ಯೂಸ್ ಮಾಡ್ತೀನಿ. ಅಂಡ್ ಈ ಒಂದು ಲೋ ಇಂದ ಈ ಒಂದು ಲೋಗೆ ಹಾಕೊಂಡ್ರೆ ನಮಗೆ ಇಲ್ಲಿ 0.5 0.6 ಲೆವೆಲ್ ಗೋಲ್ಡನ್ ಝೋನ್ ಬರುತ್ತೆ. ಅಂಡ್ ಫಾಲ್ ಆಗ್ಬೇಕಂತಂದ್ರೆ ಮಾರ್ಕೆಟ್ ಏನಾದ್ರು ಈ ಒಂದು ಲೆವೆಲ್ಗೆ ಇಲ್ಲಿಂದ ಸೊ ಹೀಗೆ ಹೋಗ್ಬಿಟ್ಟು ಇಲ್ಲೇನಾದ್ರು ಬೀರಿಶ್ ಕ್ಯಾನಲ್ ಫಾರ್ಮೇಶನ್ ಆಯಿತು, ಕನ್ಫರ್ಮೇಶನ್ ಸಿಕ್ತು ಅಂತಂದ್ರೆ ನಾನು ಡೌನ್ ಸೈಡ್ ಅಲ್ಲಿ ಎಂಟ್ರಿನ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತೀನಿ. ಸೊ ಹಾಗಿದ್ರೆ ಇಲ್ಲಿಗೆ ನಾನು ಡೌನ್ ಸೈಡ್ ಅಲ್ಲಿ ಪುಟ್ ಸೈಡ್ ಎಂಟ್ರಿ ಪ್ಲಾನಿಂಗ್ ಮಾಡ್ಕೊಂಡ್ರೆ ನನ್ನ ಟಾರ್ಗೆಟ್ ಏನಾಗಿರುತ್ತೆ. ಸೊ ಸಿಂಪಲ್ ಆಗಿ ನಾನು ಇಲ್ಲಿ ಫಿಬೋನಾಚಿ ರಿಟ್ರೇಸ್ಮೆಂಟ್ ಅಗೇನ್ ಹಾಕೊಳ್ತೀನಿ ಅಂಡ್ ಈ ಒಂದು ಲೆವೆಲ್ ಇಂದ ಈ ಲೆವೆಲ್ ಮುಖಾಂತರ. ಸೊ ಅವಾಗ ನಂಗೆ ಇಲ್ಲಿ 0.5 ಲೆವೆಲ್ 0.61 ಲೆವೆಲ್ ಸಿಗುತ್ತೆ. ಸೊ ಫಸ್ಟ್ ಸೇಫೆಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಇದಾಗಿರುತ್ತೆ. ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು ನಮಗೆ ಆಬ್ವಿಯಸ್ಲಿ ಲೋ ಅಂತ ಆಗಿರುತ್ತೆ. ಸೊ ಇದು ಸೆಕೆಂಡ್ ಟಾರ್ಗೆಟ್ ಆಬ್ವಿಯಸ್ಲಿ. ಅಂಡ್ ಥರ್ಡ್ ಟಾರ್ಗೆಟ್ ಬಂದ್ಬಿಟ್ಟು ನಮಗೆ ಯಾಕಂದ್ರೆ ಡೌನ್ ಸೈಡ್ ಇರುವಂತದ್ದು ಮಾರ್ಕೆಟ್ ನ ಹೇಳಿದಾಗೆ ಸೊ 55,100 ಲೆವೆಲ್ವರೆಗೂ ಇಲ್ಲಿಗೆ ನನ್ನ ಥರ್ಡ್ ಆಗಿರುತ್ತೆ. ಆಫ್ಟರ್ ದಟ್ ನಾವು ಇಲ್ಲಿ ಟ್ರೇಲಿಂಗ್ ಎಸ್ ಮುಖಾಂತರ ಹೋಲ್ಡಿಂಗ್ ಅನ್ನ ಮಾಡ್ಕೊಳ್ಬಹುದು. ಅಪ್ ಸೈಡ್ ಅಲ್ಲಿ ನೋಡೋದಾದ್ರೆ ಅಂಡ್ ಈ ಒಂದು ಝೋನ್ ಅಲ್ಲಿ ಸೊ ನಮ್ಗೆ ಇಲ್ಲಿ ಕಾಲ್ ಸೈಡ್ ಅಲ್ಲಿ ಪುಟ್ ಸೈಡ್ ಅಲ್ಲಿ ಸ್ವಲ್ಪ ಟ್ರ್ಯಾಪ್ ಆಗುವಂತ ಚಾನ್ಸ್ ತುಂಬಾ ಇರುತ್ತೆ. ಸೊ ಬಿ ಕೇರ್ಫುಲ್, ನೋಡ್ಕೊಂಡು ಟ್ರೇಡ್ ಅಂತ ಮಾಡೋಕಾಗುತ್ತೆ. ಅಪ್ ಸೈಡ್ ಅಲ್ಲಿ ನಾನು ಇದು ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಡ್ಯಾಮ್ ಶೋ ನಾನು ವಿತೌಟ್ ಕನ್ಫರ್ಮೇಶನ್ ಅಪ್ ಸೈಡ್ ಅಲ್ಲಿ ಹೋಗ್ತೇನೆ. ಓಕೆನಾ, ವಿತೌಟ್ ಕನ್ಫರ್ಮೇಶನ್ ಅಲ್ಲಿ ಅಪ್ ಸೈಡ್ ಹೋಗುವಂತದ್ದು. ಸೊ ಏನಕ್ಕೆ ಅಂದ್ರೆ ಇಲ್ಲಿರುವಂತ ಎಲ್ಲಾ ವ್ಯಕ್ತಿಗಳ SL ಅಂತ ಇರುತ್ತೆ, ಅದು ಈಸಿಯಾಗಿ ಹಿಟ್ ಆಗಿ ಸೊ ಅಪ್ ಸೈಡ್ ಮೂವ್ಮೆಂಟ್ ಅಲ್ಲಿ ಒಂದು ಮೂಮೆಂಟಮ್ ಅನ್ನ ಕೊಡುತ್ತೆ. ಸೊ ಇದು ಇವತ್ತಿನ ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ ನಿಫ್ಟಿ ಬ್ಯಾಂಕ್ ನಿಫ್ಟಿದು. ಸೊ ಈ ತರ ಎಜುಕೇಶನ್ ವಿಡಿಯೋಸ್ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ ಅಂಡ್ ಈ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.